ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತು ಅಡುಗೆ ಮನೆಯಲ್ಲಿ ಯಾವ ರೀತಿ ನಾವು ನೀಟಾಗಿ ಇಟ್ಕೋಬೇಕು ಅಂತ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಲೇಟ್ ಮಾಡ್ದಿರಾ ಆ ಟಿಪ್ಸ್ ಏನು ಅಂತ ನೋಡೋಣ. ಬನ್ನಿ ನೋಡೋಣ. ನಾವು ಅಡುಗೆ ಮನೆಯನ್ನು ಯಾವಾಗಲೂ ಕ್ಲೀನಾಗೇ ಇಟ್ಕೋಬೇಕು. ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋದಿಲ್ಲ ಮತ್ತು ನಮ್ಮ ಹೆಲ್ತಿಯಾಗೂ ಇರ್ತೀವಿ. ಮತ್ತು ಜಲ್ಲೆಗಳು, ಹಲ್ಲೆಗಳು ಇವೇನು ಓಡಾಡ್ದಿರ ಕ್ಲೀನಾಗೇ ಇರುತ್ತೆ. ಮತ್ತು ನಮಗೆ ಅಡುಗೆ ಮನೆ ನೋಡೋದಕ್ಕೂ ತುಂಬ ಕ್ಲೀನಾಗೇ ಇರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ. ಅದರಲ್ಲಿ ಏನೆಲ್ಲ ವೀಡಿಯೋಸ್ ಇದೆ ಅದರಲ್ಲಿ ಒಂದು ವೀಡಿಯೋ ಆದರೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ 5 ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಈ 5 ಬಟ್ಟೆ ನಾನು ಏನಕ್ಕೆಲ್ಲ ಉಪಯೋಗಿಸ್ತೀನಿ, ಯಾವ ರೀತಿ ಉಪಯೋಗಿಸ್ತೀನಿ ಅಂತ ತೋರಿಸ್ತೀನಿ. ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಬಟ್ಟೆಯನ್ನು ನಾವು ಕೈಯಿಂದ ಒಗೆಯೋದು ಮತ್ತು ಬಿಸಿಲಿಗೆ ಹಾಕ್ಕೊಳ್ಳೋದು ಬೆಟರು. ವಾಷಿಂಗ್ ಮಿಷಿನ್ಗೆ ಈ ರೀತಿ ಹಾಕ್ಕೊಳ್ದಿರ ಕೈಯಿಂದ ವಾಶ್ ಮಾಡಿ ನಾವು ಒಣಗಿಸ್ಕೊಂಡ್ರೆ ನಮಗೆ ತುಂಬ ಕ್ಲೀನಾಗೇ ಇರುತ್ತೆ, ತುಂಬ ದಿವಸ ಬಾಳಿಕೆ ಬರುತ್ತೆ. ಈ ನ್ಯಾಪ್ಕಿನ್ಸನ್ನು ನಾನು ಎಲ್ಲೆಲ್ಲಿ ಉಪಯೋಗಿಸ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕ್ಲಾತ್ ಬಂದುಬಿಟ್ಟು ಇಲ್ಲಿ ಸ್ಟವ್ ಹತ್ರ ಇಲ್ಲಿ ಕಬೋರ್ಡ್ಸ್ ಇರುತ್ತಲ್ಲ, ಆ ಕಬೋರ್ಡ್ಸ್ ಹತ್ರ ಒಂದು ನ್ಯಾಪ್ಕಿನನ್ನು ಹಾಕಿರ್ತೀನಿ. ಯಾವತ್ತಾದರೂ ನಾವು ಒದ್ದೆ ಆಗಿರ್ಬೋದು ಕೈ, ಇಲ್ಲಾಂದರೆ ನಾವು ಆಯಿಲ್ ಐಟಮ್ಸ್ ಏನಾದರೂ ಮುಟ್ಟಿರ್ಬೋದು, ಅಂಥ ಟೈಮಲ್ಲಿ ಒರೆಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಕಬೋರ್ಡ್ಸ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕ್ಲಾತ್ ಬಂದುಬಿಟ್ಟು ನಾವೇನಾನ ಬಿಸಿ ಐಟಮ್ಸು ಪಾತ್ರೆಗಳೇನಾದರೂ ಮುಟ್ಟಿರ್ತೀವಿ ಅದನ್ನು ಈ ರೀತಿ ಸೈಡ್ಗೆ ಇಟ್ಟೋದಾಗಲಿ ಏನಾದರೂ ಮಾಡುವಂಥ ಟೈಮಲ್ಲಿ ಕ್ಲಾತ್ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ಒಂದು ಕ್ಲಾತನ್ನು ಇಟ್ಟಿದ್ದೀನಿ. ಮತ್ತು ನಾನು ಫ್ರಿಡ್ಜ್ ಡೋರ್ ಹ್ಯಾಂಡಲ್ ಇರುತ್ತಲ್ಲ, ಹ್ಯಾಂಡಲ್ಗೆ ಈ ರೀತಿ ಕರ್ಚಿಪ್ಪನ್ನು ಹಾಕಿಟ್ಟಿರ್ತೀನಿ. ಇದು ಡೋರ್ ತೆಗೆಯುವಾಗ ನಮಗೆ ಗ್ರಿಪ್ ಅನ್ನೋದು ಸಿಗುತ್ತೆ ಮತ್ತು ನಾವೇನಾದರೂ ಟಚ್ ಮಾಡಿದ್ರು ಕೂಡ ಅದ್ರಿಗೆ ಗಲೀಜಾಗ್ದಿರ ಇರುತ್ತೆ. ಮತ್ತು ಇನ್ನೊಂದು ಕರ್ಚಿಪ್ ಬಂದುಬಿಟ್ಟು ನಾನಿಲ್ಲಿ ಫ್ರಿಡ್ಜ್ ಡೋರನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಒರೆಸೋದಕ್ಕೆ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇಲ್ಲಿ ಒಂದು ಸಿಂಕ್ ಹತ್ರ ಇಲ್ಲಿ ಕಬೋರ್ಡ್ ಇರುತ್ತಲ್ಲ ಕೆಳಗಡೆ, ಅಲ್ಲೊಂದು ನ್ಯಾಪ್ಕಿನನ್ನು ಇಟ್ಟಿರ್ತೀನಿ. ಇದು ಬಂದುಬಿಟ್ಟು ಮಕ್ಕಳಿಗೆ ಹ್ಯಾಂಡ್ ವಾಶ್ ಮಾಡ್ಕೊತಾರಲ್ಲ, ಅವರು ಕೈ ಒರೆಸ್ಕೊಳ್ಳೋಕ್ಕಂತ ಈ ರೀತಿ ಇಟ್ಟಿರ್ತೀನಿ. ನೆಕ್ಸ್ಟು ನಾವು ಕಿಚನ್ ರೂಮಲ್ಲಿ ಯಾವತ್ತೂ ಒಂದು ಮ್ಯಾಟನ್ನು ಹಾಕ್ಕೋಬೇಕು. ಏನಾದರೂ ಗಲೀಜಾದರೂ ಕೂಡ ಮತ್ತು ನಮ್ಮ ಕಾಲೇನೋ ಒದ್ದೆ ಆದರೂ ಕೂಡ ಅದಕ್ಕೆ ಒರೆಸ್ಕೋಬೋದು. ಮತ್ತು ನೆಕ್ಸ್ಟು ನಾನು ಆಯಿಲ್ ಕ್ಯಾನನ್ನು ಈ ರೀತಿ ಒಂದು ಕಾಫಿ ಪೌಡರ್ ಬಂದಿತ್ತು, ಆ ಬಾಕ್ಸನ್ನು ನಾನು ಆಯಿಲನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಆಯಿಲು ಚೆಲ್ಲದಿರ ಇರೋದಕ್ಕೋಸ್ಕರ ಈ ರೀತಿ ಒಂದು ಬಾಕ್ಸ್ ಆಗಿಬಿಟ್ಟು ಅದರಲ್ಲಿ ಒಂದು ನ್ಯೂಸ್ ಪೇಪರನ್ನು ಹಾಕಿ ಮತ್ತು ನಾನು ಆಯಿಲ್ ಕ್ಯಾನನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಕೌಂಟರ್ ಟಾಪ್ಗೆ ಆಯಿಲೇನು ಮೆತ್ಕೊಳ್ಳೋದಿಲ್ಲ, ಕ್ಲೀನಾಗೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ತರಕಾರಿಯನ್ನು ಯಾವತ್ತೂ ನಾವು ವಿಂಡೋ ಹತ್ರ ಇಟ್ಕೋಬೇಕು. ವಿಂಡೋ ಹತ್ರ ಇಟ್ಕೊಳ್ಳೋದ್ರಿಂದ ನಮಗೆ ಆ ಸೂರ್ಯಕಿರಣ ಅನ್ನೋದು ಆ ತರಕಾರಿಗೆ ಬೀಳುತ್ತೆ ಮತ್ತು ನಮಗೆ ಕೊಳ್ತೋಗ್ದಿರ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಮಸಾಲ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಮಗೆ ಬೇಗ ಸಿಗಬೇಕು ಅಂತ ನಾನು ಕೆಲವೊಂದು ಐಟಮ್ಸನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಒಂದು ಬೆಂಡಿತ್ತು ಬಾಕ್ಸು. ಆ ಬಾಕ್ಸ್ ಮೇಲೆ ನಾನು ಈ ರೀತಿ ಸಾಂಬಾರನ್ನು ಏನಾದರೂ ಹೀಟ್ ಆಗಿರುವಂಥ ಪದಾರ್ಥ ಏನಾದರೂ ಇರುತ್ತಲ್ಲ, ಪಾತ್ರೆ ಸಾಂಬಾರಾಗಿರ್ಬೋದು, ಅನ್ನ ಆಗಿರ್ಬೋದು, ಈ ರೀತಿ ನಾವು ಡೈರೆಕ್ಟಾಗಿ ಕೌಂಟರ್ ಟಾಪ್ ಮೇಲೆ ಇಡ್ದಿರ ಈ ರೀತಿ ಆ ಬಾಕ್ಸ್ ಮೇಲೆ ಇಡೋದ್ರಿಂದ ಕ್ಲೀನಾಗಿ ಇರುತ್ತೆ ಅಂತ ನಾನು ಈ ಬಾಕ್ಸ್ ಮೇಲೆ ಇಡ್ತಿದ್ದೀನಿ. ನೆಕ್ಸ್ಟು ನಾವು ನೈಟ್ ಮಲಗುವಂಥ ಟೈಮಲ್ಲಿ ಗ್ಯಾಸ್ ಸ್ಟವ್, ಕೌಂಟರ್ ಟಾಪು, ಸಿಂಕು ಇವೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮಲಗಬೇಕು. ನಾವು ಹಾಗೇ ಬಿಟ್ಟರೆ ಏನಾಗುತ್ತಂದರೆ ನಾವು ತಿಂದಿರೋಂಥ ಪ್ಲೇಟ್ಸ್ ಎಲ್ಲ ಶಿಂಕಲ್ಲಿ ಹಾಕಿರ್ತೀವಿ ಮತ್ತು ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟಿರ್ತೀವಿ. ಅದ್ರ ಮೇಲೆ ಎಲ್ಲ ಜಿರಳೆಗಳು, ಹಲ್ಲೆಗಳು ಈ ರೀತಿ ಎಲ್ಲ ಓಡಾಡಿಬಿಟ್ಟು ಮತ್ತು ನಮಗೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಈ ರೀತಿ ಆಗದಿರಬೇಕಂದ್ರೆ ನಾವು ದಿನನಿತ್ಯ ನಾವು ನೈಟ್ ಮಲಗುವಂಥ ಟೈಮಲ್ಲಿ ಗ್ಯಾಸ್ ಸ್ಟವ್ ಮತ್ತು ಕೌಂಟರ್ ಟಾಪ್, ಸೋಫೆ, ಸಿಂಕು ಈ ರೀತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ಎತ್ತಿಕ್ಬಿಟ್ಟು ಕ್ಲೀನಾಗಿ ಕಿಚನ್ನು ಇಟ್ಕೊಂಡ್ರೆ ನಮಗೆ ಹೆಲ್ತ್ ಇಶ್ಯೂಸ್ ಏನೂ ಆಗೋದಿಲ್ಲ ಮತ್ತು ನಾವು ಕೂಡ ಹೆಲ್ತಿಯಾಗಿ ಇರ್ತೀವಿ. ಈ ರೀತಿ ಟ್ರೈ ಮಾಡಿ.
ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನಗೆ ಹೆಲ್ಪ್ ಮಾಡ್ದಂಗೂ ಇರುತ್ತೆ. ಪ್ಲೀಸ್ ನನಗೆ ಇದೊಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ನಾವು ದಿನನಿತ್ಯ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಫುಲ್ ಡ್ರೈ ಆಗಿ ಇರಬೇಕು. ಮತ್ತು ನಾವು ಈ ರೀತಿ ನಾನ್ ಸ್ಟಿಕ್ ಪ್ಯಾನಲ್ಲಿ ದೋಸೆ ಈ ರೀತಿ ಎಲ್ಲವೂ ಮಾಡ್ತಾಯಿರ್ತೀವಿ. ಬೇಗ ಅದು ಚೆನ್ನಾಗಿ ದೋಸೆ ಅನ್ನೋದು ಬರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಈ ರೀತಿ ಪ್ಯಾನ್ ಮೇಲೆ ಈ ರೀತಿ ಚೆನ್ನಾಗಿ ಉಜ್ಜುತ್ತಿದ್ದೀನಿ. ಫಸ್ಟ್ ಈ ರೀತಿ ಕ್ಲೀನಾಗಿ ಉಜ್ಜಿ ಮತ್ತು ದೋಸೆಯನ್ನು ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ದೋಸೆ ಅನ್ನೋದು ಚೆನ್ನಾಗಿ ರೋಸ್ಟಾಗಿ ಬರುತ್ತೆ, ತುಂಬ ಕ್ಲೀನಾಗೆ ಬರುತ್ತೆ. ಈ ರೀತಿ ಯಾವತ್ತಾದರೂ ನಿಮಗೆ ದೋಸೆ ಬರಲಿಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ. ನಿಂಬೆಹಣ್ಣಿನ ರಸ ಹಾಕಿದರೂ ಕೂಡ ನಮಗೆ ದೋಸೆ ಚೆನ್ನಾಗಿ ಬರಲಿಲ್ಲ ಅಂದಾಗ ಈರುಳ್ಳಿಯನ್ನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಕೂಡ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕ್ಲೀನಾಗೆ ಬರುತ್ತೆ. ನೆಕ್ಸ್ಟು ನಾವು ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಈ ರೀತಿ ಒಂದು ಬೌಲ್ಗೆ ಈ ರೀತಿ ಹಾಕಿಬಿಟ್ಟು ಟಬ್ಗೆ ಇಡಬೇಕು. ಈ ರೀತಿ ಇಡೋದ್ರಿಂದ ನಮಗೆ ಬೇಗ ಡ್ರೈ ಆಗುತ್ತೆ. ಮತ್ತು ಆ ಟಬ್ಬನ್ನು ನಾವು ವಿಂಡೋ ಹತ್ರ ಇಡಬೇಕು. ಈ ರೀತಿ ಇಡೋದ್ರಿಂದ ನಮಗೆ ಬೇಗ ಡ್ರೈ ಆಗುತ್ತೆ. ಬ್ಯಾಟ್ ಸ್ಮೆಲ್ ಏನಾದ್ರು ಇದ್ದರೂ ಕೂಡ ಬೇಗ ಹೋಗುತ್ತೆ. ಮತ್ತು ನೈಟ್ ಮಲಗುವಂಥ ಟೈಮಲ್ಲಿ ಶಿಂಕನ್ನು ಕ್ಲೀನಾಗೆ ತೊಳೆದಿಟ್ಕೋಬೇಕು. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಕ್ಲೀನಾಗಿ ಅದ್ರ ಒಳಗಡೆ ಇರುವಂಥ ಗಲೀಜೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು, ಮತ್ತು ಫುಡ್ ಏನಾದರೂ ಇರುತ್ತಲ್ಲ ಸಿಂಕಲ್ಲಿ, ಅದೆಲ್ಲ ಫುಡ್ಡೆಲ್ಲ ಕ್ಲೀನಾಗಿ ತೆಗೆದುಬಿಡಬೇಕು. ಇದರಲ್ಲೇ ನಾನು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿ ಮತ್ತು ಸ್ವಲ್ಪ ನಿಮ್ ಜೆಲ್ಲನ್ನು ಹಾಕಬೇಕು. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಉಜ್ಜಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂಥ ಫುಡ್ಡೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಶಿಂಕು ಕೂಡ ನಮಗೆ ಏನಾದರೂ ಜಿಡ್ಡು ಈ ರೀತಿ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಸ್ವಲ್ಪ ಕೂಡ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ನಾವು ಆಲ್ಮೋಸ್ಟ್ ಎಲ್ಲ ಪಾತ್ರೆಗಾಗಿರ್ಬೋದು, ಶಿಂಕ್ ಆಗಿರ್ಬೋದು, ಬಿಸಿ ನೀರಲ್ಲಿ ಸ್ವಲ್ಪ ನಾವು ತೊಳಿತಾ ಇದ್ದರೆ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ. ಮತ್ತು ನಮಗೆ ಏನೂ ಹೆಲ್ತ್ ಇಶ್ಯೂಸ್ ಅನ್ನೋದು ಬರೋದಿಲ್ಲ. ಮತ್ತು ನಾನು ಇಲ್ಲೊಂದು ಕ್ಲಾತನ್ನು ಹಾಕ್ಕೊಂಡಿದ್ದೀನಿ. ವಾಶ್ ಮಾಡಿದ ನಂತರ ಪಾತ್ರೆ ಆಗಿರ್ಬೋದು, ಹ್ಯಾಂಡ್ಸ್ ಆಗಿರ್ಬೋದು, ವಾಶ್ ಮಾಡಿದ ನಂತರ ನಾನು ಇಲ್ಲಿ ಕೈ ಒರೆಸ್ಕೊಳಕ್ಕೋಸ್ಕರ ನಾನು ಇಲ್ಲಿ ಒಂದು ಕ್ಲಾತನ್ನು ಹಾಕಿದ್ದೀನಿ. ಮತ್ತು ನಾವು ಯೂಸ್ ಮಾಡುವಂಥ ಸ್ಕ್ರಬ್ಬರ್ ಇರುತ್ತಲ್ಲ, ಆ ಸ್ಕ್ರಬ್ಬರ್ ಕೂಡ ನಾವು ಈ ರೀತಿ ವಿಂಡೋ ಹತ್ರ ಇಡೋದ್ರಿಂದ ಆ ಬಿಸಿಲು ಬರುತ್ತಲ್ಲ, ಆ ಬಿಸಿಲಿಗೆ ಬೇಗ ಡ್ರೈ ಆಗುತ್ತೆ. ಮತ್ತು ನಾವು ಕ್ಲೀನಾಗಿ ವಾಶ್ ಮಾಡಿದ ನಂತರ ನಾವು ಆ ವಿಂಡೋ ಹತ್ರ ಇಡೋದ್ರಿಂದ ಅದು ಬೇಗ ಡ್ರೈ ಆಗಿ ಮತ್ತು ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ನಮಗೆ ಫಾರ್ಮ್ ಆಗದಿರ ಇರುತ್ತೆ, ಕ್ಲೀನಾಗಿ ಇರುತ್ತೆ. ಈ ರೀತಿ ನೀವು ಕೂಡ ಮನೆಯಲ್ಲಿ ಅಡುಗೆ ಮನೆಯನ್ನು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.